ಹಲೋ ಎವ್ರಿವನ್, ವೆಲ್ಕಮ್ ಟು ಹರ್ಷಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ 2-3 ದಿನದ ವ್ಲಾಗ್ನ ನಾನು ಮರ್ಜ್ ಮಾಡಿ ಒಂದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಂಗಳವಾರ ಅಕ್ಕನ ಮನೆ ಕಾರ್ಯ ಇತ್ತು ಅಂತ ಹೇಳಿಬಿಟ್ಟು, ಅಂದರೆ ದೇವರ ಕಾರ್ಯ ಇತ್ತು ಅಂತ ಹೇಳಿ ನಾವು ಕೂಡ ರೆಡಿಯಾಗಿ ಹೊರಟಿದ್ವಿ. ಅಕ್ಕ ಎಲ್ಲ ಅವರು ಅಲ್ಲಿಂದನೇ, ಅವ್ರ ಮನೆಯಿಂದ ಅಂದರೆ ಮೈಸೂರಿಂದನೇ ಬರ್ತಾರೆ. ನಾವು ಇಲ್ಲಿಂದ ಹೊರಟಿದ್ದೀವಿ. ಅಂದರೆ ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಸ್ವಲ್ಪ ಬೇಗನೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ. ಯಾಕೆಂದರೆ ಇದು ಮನೆ ಫಂಕ್ಷನ್ ಅಲ್ವಾ, ಮನೆ ಫಂಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಹೋಗ್ಬೇಕಲ್ವಾ ಅಂತ ಹೇಳಿಬಿಟ್ಟು ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಮಗು ಕೂಡ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಕೂಡ ರೆಡಿ ಆಗಿದ್ವಿ. ನನ್ನ ಮಗಳು ಕೂಡ ಎದ್ದೇಳಿಸ್ಲಿಲ್ಲ, ಅವಳೇ ಎದ್ಬಿಟ್ಟು ಅವಳಿಗೂ ಕೂಡ ಎಲ್ಲ ರೆಡಿ ಮಾಡಿ ಹಾಗೆಯೇ ಆಟ ಆಡ್ತಾ ಇದ್ಲು. ಅವಳ ಪಾಡಿಗೆ ಅವಳೇನೆ. ಹಾಗೆ ಹಿಂದಿನ ದಿನ ಬಂದು ನಾನು ಹೇರ್ ಕಟ್ ಮಾಡಿಸ್ತಿದ್ದೆ. ಅದೊಂಥರ ಒಂಥರ ನನಗೆ ಖುಷಿ ಕೊಡ್ತಾಯಿತ್ತು. ಅಂದರೆ ಸೆಟ್ಟಿಂಗ್ ಎಲ್ಲ ಮಾಡಿರ್ತಾರಲ್ಲ, ಒಂದಿನ ಅದು ಹೇರ್ ವಾಶ್ ಮಾಡೋ ತನಕ ಹಾಗೆ ಇರುತ್ತೆ ಅಲ್ವಾ. ಹಾಗೆ ನನ್ನ ಸ್ಕಿನ್ನಲ್ಲಿ ಏನೋ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಪಿಂಪಲ್ಸ್ ಆಗಿಬಿಟ್ಟಿದೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಹಾಗೆಯೇ ಇವಾಗಿನ ಅಂದರೆ ಪ್ರೆಗ್ನೆನ್ಸಿಯಿಂದ ರಿಕವರಿ ಆಗ್ತಿರ್ತೀನಲ್ಲ, ಹಾರ್ಮೋನ್ಸ್ ಎಲ್ಲ ಚೇಂಜಸ್ ಆಗಿರುತ್ತಲ್ಲ ಅಂತ ಹೇಳಿ ನಾನು ಸುಮ್ಮನೆ ಆಗಿದ್ದೀನಿ. ಬಂಗಾರಿ ನೋಡಿ, ಯಾವ ಆ್ಯಂಗಲಲ್ಲಿ ಮಲ್ಕೊತಾರೆ ಮಕ್ಕಳು. ಈ ಆ್ಯಂಗಲಲ್ಲಿ ಮಲ್ಸಿದ್ರೆ ಈ ಆ್ಯಂಗಲಲ್ಲಿ ಮಲ್ಕೊಂಡಿದ್ದಾಳೆ. ಒಬ್ಬೋ ಆಕ್ಳಕ್ಕೆ ಬಂತ. ಕಾಲೆತ್ತು ಬಿಡ್ತಾಳೆ. ಈಗಿನ ಮಕ್ಕಳು ಅಂದರೂ ಟೋಪಿನೇ ಹಾಕ್ಸ್ಕೊಳ್ಳಲ್ಲ ಅಂತಾರೆ. ಎಷ್ಟು ಹಿಂಸೆ ಕೊಡ್ತಾರೆ ಟೋಪಿ ಹಾಕ್ಸ್ಕೊಳ್ಳೋಕ್ಕೆ ಅಂದರೆ. ಇವಳು ಒಂದೊಂದ್ಸತಿ ಸುಮ್ಮನೆ ಹಾಕ್ಸ್ಕೊತಾಳೆ, ಒಂದೊಂದ್ಸತಿ ತುಂಬ ಹಿಂಸೆ ಮಾಡ್ತಾಳೆ ಹಾಕ್ಸ್ಕೊಳ್ಳೋ ತನಕ. ಹಾಕ್ಸ್ಕೊಂಡಾದ್ಮೇಲೆ ಸುಮ್ಮನೆ ಇರುತ್ತೆ ಪಾಪ. ತೆಗಿತಾ ಇದ್ದಾಳೆ ನೋಡಿ ಇವತ್ತು. ಯಾಕೋ ನೋಡಿ ಟೋಪಿ ಹೆಂಗೆ ತೆಗಿತಿದ್ದಾಳೆ. ಮುಂಚೆ ಎಲ್ಲ 1-2 ತಿಂಗಳು 3 ತಿಂಗಳು ಇದ್ದಾಗ ಟೋಪಿ ಹಾಕಿದ್ರೆ ಫುಲ್ ತೆಗ್ಬಿಟ್ಟು ಪಕ್ಕದಲ್ಲಿ ಇಟ್ಕೋತಾ ಇದ್ಲು. ನಾನು ನಮ್ಮ ತಮ್ಮನಿಗೆ ಬೈತಾ ಇದ್ದೆ ನಮ್ಮ ಅಮ್ಮನ ಮನೇಲಿದ್ದಾಗ, ಏನಕ್ಕೋ ಟೋಪಿ ಎಲ್ಲ ತೆಗಿತೀಯಾ ಅಂತ ಹೇಳಿ. ಆದರೆ ಕೆಲಸ ಮಾಡ್ತಿದ್ದಿದ್ದು ಇವಳು, ಬೈಸ್ಕೊತಿದ್ದಿದ್ದು ನನ್ನ ತಮ್ಮ ಅಲ್ಲೇನಪ್ಪ. ಕವನ್ ಬ್ಯಾಗ್ ಏನಕ್ಕೆ ತೊಗೊಬಂದೆ? ಬಾಟ್ಲು ತೊಗೊಂಡೋಗು. ಇದು ಒಂದು ಬ್ಯಾಗ್ ತಗೋ ಅಂತ ಹೇಳಿದೆ. ನೋಡಿ ಹಿಂಗೆ ಮಾಡ್ತಾಳೆ, ಹೇಳಿದ ಮಾತೇ ಕೇಳಲ್ಲ ಜ್ಯೇಷ್ಠ. ಕವನು ಇನ್ನು ಕಾರ್ ಹತ್ತಿದ ತಕ್ಷಣ ಹಾಗೆಯೇ ಮಲ್ಕೊಂಬಿಟ್ಟ. ಇನ್ನು ಪಾಪುಗೆ ಸ್ವಲ್ಪ ಫೀಡ್ ಮಾಡಿ, ಅಂದರೆ ಬೇಗನೆ ಎದ್ದಿತ್ತಲ್ವ, ಹಾಗಾಗಿ ನಾನು ಇನ್ನೂ ಫೀಡ್ ಮಾಡಿರಲಿಲ್ಲ. ಕಾರಿಗೆ ಹತ್ತಿದ ತಕ್ಷಣ ಅವಳಿಗೂ ಸ್ವಲ್ಪ ಫೀಡ್ ಮಾಡಿಸ್ಬಿಟ್ಟು ಅವಳು ಕೂಡ ಮಲ್ಕೊಂಡ್ಳು. ಹಾಗೆ ನೀನು ಆನ್ ದ ವೇ ಹೋಗ್ತಾ ನಮಗೆ ಬೀರೂರು ಅಂದ್ಕೊತೀನಿ. ನಮಗೆ ಸ್ವಲ್ಪ ಅಂದರೆ ಇವಾಗೆಲ್ಲ ಫ್ಲೈಓವರ್ ಮಾಡಿರೋದ್ರಿಂದ ಸ್ವಲ್ಪ ರೋಡು ಕನ್ಫ್ಯೂಸ್ ಆಗುತ್ತೆ. ನಾರ್ಮಲಾಗಿ ಆ ರೂಟಲ್ಲಿ ಓಡಾಡ್ತಿರ್ತೀವಿ, ಬಟ್ ಫ್ಲೈಓವರ್ಸ್ ಇರೋದ್ರಿಂದ ಸ್ವಲ್ಪ ಒಂದೊಂದ್ಸತಿ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವುದೊಂದು ರೋಡಿಗೆ ಬಂದುಬಿಟ್ವಿ. ಅಲ್ಲಿ ಸಿಕ್ಕಾಪಟ್ಟೆ ಕುಂಬಳಕಾಯಿನ ಕೊಟ್ಟು ಸತ್ತಿರ ಪ್ರಾಣಿ ತೆಗೆದು ರೋಡಿಗೆ ಹಾಕ್ತಾ ಇದ್ದಾಗೆ ಒಂದು ಯಾವುದೋ ಒಂದು ಪಕ್ಷಿ ಅಡ್ಡ ಬಿದ್ದಿತ್ತು. ಏನೋ ಪಕ್ಷಿ ಅಂತ ಹೇಳಿ ನೋಡಿದ್ರು, ಅದು ಅವ್ರ ಮಾತಾಡ್ಕೊಂಡ್ವಿ ನಾವು. ಹಾಗಾಗಿ ನಾನು ಅದು ಪಕ್ಷಿ ಹೆಸರು ನನಗೆ ಗೊತ್ತಿಲ್ಲ, ಹಾಗಾಗಿ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಇನ್ನು ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ಪಾಪು ಕೂಡ ಇದ್ಲು, ಹಾಗೆ ಕವನ್ ಕೂಡ ಇದ್ದ. ನಾವು ಸಿಕ್ಕಾಪಟ್ಟೆ ಅಂದರೆ ತಿಂಡಿಗೆ ಎಲ್ಲ ಕಡೆ ಹೋಟ್ಲು ನೋಡ್ತಾ ಇದ್ವಿ. ಬಟ್ ನಾವೇನಾದರೂ ಫ್ಲೈಓವರ್ಸ್ ಕಡೆಯಿಂದ ಹೋಗೋದ್ರಿಂದ ನಮಗೆ ಸಿಟಿ ಎಂಟ್ರ್ ಆಗ್ತಾ ಇರಲಿಲ್ಲ, ಹಾಗಾಗಿ ನಮಗೆಲ್ಲೂ ಕೂಡ ಹೋಟ್ಲು ಸಿಗ್ತಾನೆ ಇರಲಿಲ್ಲ. ನಮ್ಮ ಪಾಪು ಎದ್ಬಿಟ್ಟು ಅವಳು ಕೂಡ ಆಟ ಆಡ್ತಾ ನೋಡ್ತಾ ಕೂತಿದ್ಲು. ನಾವು ದೇವಸ್ಥಾನದ ಹತ್ರ ಹೋಗೋಷ್ಟೊತ್ತಿಗೆ 9 ಗಂಟೆ ಆಗಿತ್ತು. ಅಕ್ಕನ ಫ್ಯಾಮಿಲಿ ಎಲ್ಲ ಬಂದು ಅವರು ಕೂಡ
ಅಂದರೆ ಅರ್ಧ ಗಂಟೆ ವೇರಿಯೇಷನ್ಸಲ್ಲಿ ಅವರು ಕೂಡ ಬಂದಿದ್ದು ಮೈಸೂರಿನಲ್ಲಿ. ಅವರು ಶಿವಮೊಗ್ಗದಿಂದ ಮೈಸೂರಿಗೆ ಬಂದಿದ್ದರು ನಿನ್ನೆ, ಅಂದರೆ ಭಾನುವಾರ ಹೋಗಿದ್ರು. ಹಾಗೆ ಅವ್ರ ಫ್ಯಾಮಿಲಿಯೆಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಹಾಗೆ ಕುರಿ ಅರಕೆ ಕೊಡಬೇಕಾಗಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಅಂದರೆ ಚೌಟ್ರಿ ಮಾಡಿದ್ರು, ಅಲ್ಲಿಗೆ ಹೊರಟಿದ್ರು. ಇನ್ನು ನಾವು ಕೂಡ ಬಂದು ಹಣ್ಣುಕಾಯಿ ಎಲ್ಲ ತೊಗೊಂಡು ಕಾಯಿ ಎಲ್ಲ ಹೊರಗಡೆ ಹೋಗ್ಕೊಂಡಿತ್ತು, ಅದನ್ನೆಲ್ಲ ಹೊಡ್ಕೊಂಡು ಒಳಗಡೆ ಹೋಗಿ ಹಣ್ಣುಕಾಯಿಗೆ ಟಿಕೆಟ್ ತೊಗೋಬೇಕಾಗಿತ್ತು, ಅದನ್ನು ಕೂಡ ತೊಗೊಂಡು ಇನ್ನು ನಾವು ಕೂಡ ದೇವ್ರ ದರ್ಶನ ಮಾಡಿದ್ವಿ. ಹಾಗೆ ಪಾಪುನ ಅವರಾಗಿ ಯೂಶಲ್ ಆಗಿರ್ತೀವಿ ದೇವ್ರ ಮುಂದೆ ಮಾಡಿಕೊಟ್ಟು ತುಂಬ ಖುಷಿ ಆಯಿತು. ಅಂದರೆ ಮಕ್ಕಳನ್ನ ಕೊಡಿ ದೇವ್ರ ಹತ್ರ ಮುಟ್ಟಿಸ್ಕೊಡ್ತೀವಿ ಅಂತೆಲ್ಲ ಹೇಳೋದಿಲ್ಲ. ಹಾಗೆ ಇವ್ರು ಇಂಡಿವಿಜುವಲ್ ಆಗಿ ಅವರೇ ಕೇಳಿ ಇಸ್ಕೊಂಡ್ರು. ಹಾಗೆಯೇ ಇನ್ನು ನಾವು ಈ ದೇವಸ್ಥಾನಕ್ಕೆ ಸುಮಾರು ಸತಿ ಅನ್ನೋದಕ್ಕಿಂತ ಒಂದು 3 ಸತಿ ಏನೋ ಹೋಗಿದ್ದೀನಿ ನಾನು ಮದುವೆ ಆದಾಗಿಂದ. ಅಂದರೆ ಲಾಸ್ಟ್ ಇಯರ್ ಒಂದು ಸರಿ ನಾವು ನನ್ನ ಪ್ರೆಗ್ನೆನ್ಸಿ ಮುಂಚೆ ಒಂದು ಸತಿ ಹೋಗಿ ಬಂದಿದ್ವಿ ದೇವಸ್ಥಾನಕ್ಕೆ. ಅದಕ್ಕಿಂತ ಮುಂಚೆ ಒಂದು 5-6 ವರ್ಷದ ಹಿಂದೆ ಒಂದು ಸತಿ ಹೋಗಿದ್ವಿ. ಹಾಗೆ ಈಗ ರೀಸೆಂಟಾಗಿ ನನ್ನ ಮಗಳು ಹುಟ್ಟಿ 1-1.5 ತಿಂಗಳು ಆಗಿತ್ತು. ಆವಾಗ ಕೂಡ ಫ್ಯಾಮಿಲಿ ಎಲ್ಲರೂ ಹೋಗಿ ಬಂದಿದ್ದರು, ಅಂದರೆ ಗಾಡಿ ಮಾಡಿಕೊಂಡು. ಯಾಕಂದರೆ ಆವಾಗ ಒಂದು ಹರಕೆ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗಿದ್ದರು. ಹಾಗೆಯೇ ಇನ್ನು ನಾವು ಕೂಡ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಚೌಟ್ರಿ ಮಾಡಿದ್ರಲ್ಲ ಆ ಪ್ಲೇಸಿಗೆ. ಚೌಟ್ರಿ ಮಾತ್ರ ತುಂಬ ಕ್ಲೀನಾಗಿ ಗಂಜಿನಾಗಿ ಮೇಂಟೈನ್ ಮಾಡಿದರು. ಬೆಳಿಗ್ಗೆಗೊಂದು ಬಟ್ಟೆ ಚೇಂಜ್ ಮಾಡ್ತಾನೆ ಇರ್ತಾಳೆ ನೋಡಿ. ಅಲ್ಲ ಮಗನೇ, ಇವಾಗ ಇವಳಿಗೆ ಸಿರ್ಲಾಕ್ ತಿನ್ನಿಸ್ದೆ, ಮತ್ತು ಇವಾಗ ಒಂದು ಬಟ್ಟೆ ಚೇಂಜ್ ಮಾಡಿದ್ದೀನಿ. ಅದರ ಸ್ವಲ್ಪ ಗಲೀಜು ಮಾಡ್ಕೊಂಡಿದ್ಲು ಅಂತ ಏಪ್ರನ್ ಹಾಕಿದೆ, ಆದರೂ ಸ್ವಲ್ಪ ಮಕ್ಕಳಂದಮೇಲೆ ಹಾಗೆ ಆಗುತ್ತಲ್ಲ, ಗಂಟೆಗೊಂದು ಗಳಿಗೆಗೊಂದು ಒಬ್ಬರಿಗೆ ಇಷ್ಟ ಆಗುತ್ತೆ. ಒಂದೊಂದ್ಸತಿ ಇದು ಬೇಡ ಅದಾಕು ಇದಾಕು ಅಂತ ಹೇಳ್ತಾರೆ. ಹಂಗಾಗಿ ಬಟ್ಟೆಗಳೆಲ್ಲ ಚೇಂಜ್ ಮಾಡಿದ್ದಾಯಿತು. ಫೈನಲಿ ಈ ಬಟ್ಟೆ ಹಾಕಿದ್ದೀನಿ. ಇವಾಗ ಮತ್ತೇನು ಹೇಳ್ತಾರೋ ಗೊತ್ತಿಲ್ಲ. ಲೋಟದಲ್ಲಿ ಏನು ಮಾಡ್ತೀಯಾ? ಏನು ಸಿಕ್ಕಿದ್ರು ಬರೀ ಬಾಯಿಗೆ ಇಟ್ಕೊಳ್ಳೋದು. ಹಾಗೆಯೇ ಇವತ್ತು ನಾನು ವೇರ್ ಮಾಡಿರೋ ಡ್ರೆಸ್ ಬಂದು ನಾನು ಪ್ರೀತಿ ಮೆಟರ್ನಿಟಿ ವೇರ್ ಅನ್ನೋ ಒಂದು ವೆಬ್ಸೈಟಲ್ಲಿ ತೊಗೊಂಡಿದ್ದು, ಇನ್ಸ್ಟಾಗ್ರಾಮ್ ಪೇಜು. ಅವ್ರದ್ದು ತುಂಬಾ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಹಾಗೆ ಇವ್ರದ್ದು ಚೆನ್ನೈಯಲ್ಲೋ ತ್ರಿಚೂರಲ್ಲೋ ಕೊಯಂಬತ್ತೂರಲ್ಲೋ ಯಾವುದೋ ಕರೆಕ್ಟಾಗಿ ಗೊತ್ತಿಲ್ಲ, ಅಲ್ಲಿ ಇವ್ರದ್ದೆಲ್ಲ ಬ್ರಾಂಚಸ್ ಇದೆ, ಅಂದರೆ ಶಾಪ್ಸ್ ಇದೆ, ನೀವು ವಿಸಿಟ್ ಮಾಡ್ಬೋದು. ಅಂದರೆ ಆ ಸೈಡ್ ಯಾರಾದರೂ ಇದ್ದರೆ. ಹಾಗೆ ಆನ್ಲೈನಲ್ಲಿ ಕೂಡ ವೆಬ್ಸೈಟಲ್ಲಿ ನಿಮಗೆ ಯಾವ ಸೈಜ್ ಬೇಕೋ ಎಲ್ಲ ಸೈಜಲ್ಲೂ ಫೀಡಿಂಗ್ ಮ್ಯಾಟರ್ನಿಟಿ ಡ್ರೆಸ್ ಅನ್ಸೋದೇ ಇಲ್ಲ. ಇದು ಫೀಡಿಂಗ್ ಡ್ರೆಸ್ ಅನ್ಸೋದೇ ಇಲ್ಲ. ಅಷ್ಟು ಚೆನ್ನಾಗಿ ಕಂಫರ್ಟಬಲ್ ಆಗಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂಥರ ಗೌನ್ ಟೈಪ್ ಥರ ಇದೆ. ಇದು ನಂದು ಅಲ್ಲಿಂದ 2ನೇ ಸರಿ ನಾನು ತರಿಸ್ಕೊಂಡಿರೋದು. ಮೊದಲನೇ ಸತಿ ಒಂದು ಪಿಂಕ್ ಕಲರು, ಲೈಟ್ ಪಿಂಕು ಮತ್ತು ಬೇಬಿ ಪಿಂಕ್, ರೆಡ್ ಡಾರ್ಕ್ ಪಿಂಕ್ ಮತ್ತು ಲೈಟ್ ಪಿಂಕಲ್ಲಿ ಒಂದು ತರಿಸ್ಕೊಂಡಿದ್ದೆ. ಇನ್ನೊಂದು ತರಿಸ್ಕೊಂಡಿದ್ದೆ ಆ್ಯಕ್ಚುಲಿ, ಅದು ಸ್ವಲ್ಪ ಸೈಜ್ ಇಶ್ಯೂಸಿಂದ ರಿಟರ್ನ್ ಮಾಡಿ ಮತ್ತು ಇದನ್ನು ತರಿಸ್ಕೊಂಡಿದ್ದೀನಿ. ಬಟ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಒಂಥರ ಲುಕ್ ವೈಸ್ ಚೆನ್ನಾಗಿ ಕೊಡ್ತಾ ಇದೆ. ನಿಮ್ಗೆ ಯಾರಿಗಾದರೂ ಫೀಡಿಂಗ್ ಮ್ಯಾಟರ್ನಿಟಿ ವೇರ್ಸ್ ಏನಾದರೂ ಬೇಕು ಅಂದರೆ ಪ್ರೀತಿ ವೇರ್ಸ್ ವೆಬ್ಸೈಟ್ನ ವಿಸಿಟ್ ಮಾಡಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅವ್ರ ಹತ್ರ. ನೋಡಿ ಹೆಂಗೆ ಆಟ ಆಡ್ತಾಳೆ, ಎಲ್ಲದನ್ನು ಬಾಯಿಗೆ ಇಟ್ಕೊತಾಳೆ. ಇನ್ನು ಪಾಪುಗೂ ಕೂಡ ಸಿರ್ಲಾಕೆಲ್ಲ ತಿನ್ನಿಸ್ಬಿಟ್ಟು ಅವಳು ಕೂಡ ಹಾಗೆ ಮಲ್ಕೊಂಡ್ಳು. ಸುಮಾರು ಹೊತ್ತು ಮಲ್ಕೊಂಡಿತ್ತು. ಹಾಗೆ ಇನ್ನು ನಾನು ಕೂಡ ಸ್ವಲ್ಪ ಹೊತ್ತು ಹಾಗೆ ನೋಡೋಣ, ಆಚೆ ಓಡಾಡೋಣ, ಒಂದೇ ಕಡೆ ಕೂತ್ಕೊಂಡು ಅಂತ ಹೇಳಿಬಿಟ್ಟು ಓಡಾಡ್ತಿದ್ದೆ. ಹಾಗೆ ನನ್ನ ಮಗಳದ್ದು 6 ಮಂತಿಂದು ಒಂದು ವ್ಯಾಕ್ಸಿನೇಷನ್ ಇತ್ತು ಅಂತ ಹೇಳ್ಬಿಟ್ಟು ನಾವು ಹಾಸ್ಪಿಟಲ್ಗೆ ಅಂತ ಹೇಳಿ ಹೊರಟಿದ್ವಿ. ನಾವು ಇನ್ನು ಗೌರ್ಮೆಂಟಲ್ಲೇ ನನಗೆ ಇಂಜೆಕ್ಷನ್ಸ್ನ ಕೊಡಿಸೋದು. ಹಾಗೆಯೇ 6 ಮಂತಿಂದು ನನಗೆ ಹಾಕಿಸ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಬಟ್ 7 ಮಂತಿಂದು ವ್ಯಾಕ್ಸಿನೇಷನ್ ಇದೆ ಅಂತೇಳಿ ಅಂದ್ಕೊಂಡು ನಾನು ಸುಮ್ಮನೆ ಆಗಿದ್ದೆ. ಬಟ್ ಅವರು ರೋಟ ಒಂದು ನನ್ನ ಮಗಳಿಗೆ ಪೆಂಡಿಂಗ್ ಇತ್ತು. ಆವಾಗ ಹಾಕ್ಸೋಕೆ ಹೋದ ಟೈಮಲ್ಲಿ ಹೇಳಿದರು 6 ಮಂತಿಂದ ಒಂದು ಇಂಜೆಕ್ಷನ್ಸ್ ಇದೆ, ನೀವು ಅದನ್ನು ಪ್ರೈವೇಟಲ್ಲಿ ಹಾಕ್ಸ್ಕೋಬೇಕು ಅಂತ ಹೇಳಿ. ಹಾಗಾಗಿ ನಾವು ಬಂದ್ವಿ. ಬಟ್ ಅವ್ರು 6 ಮಂತ್ ಅಂತ ಹೇಳಿದ್ರಲ್ಲ ಅಂತೇಳಿ ನಾವು ಇನ್ನೇ 6 ಮಂತ್ ಕಂಪ್ಲೀಟ್ ಆಗಿ ನಾವು 4 ಡೇಸ್ ಏನೋ ಇತ್ತು ಅಷ್ಟೇ. ಅವ್ರಿಗೆ ಕೇಳಿದ್ದಕ್ಕೆ ಇಲ್ಲ 6 ಮಂತ್ ಕಂಪ್ಲೀಟ್ ಆಗಬೇಕು, ಅದಾದಮೇಲೆ ಹಾಕೋದು ಅಂದರು. ಇನ್ನು 4 ದಿನ ಇದೆಯಲ್ಲ ಏನಾಗಲ್ಲ ಅಂತ ಹೇಳಿಬಿಟ್ಟು ಹಾಕ್ತೀವಿ ಅಂತ ಹೇಳಿದರು. ಹಾಗೆ ಇಲ್ಲಿ ಬಂದರೆ ಕಾರಲ್ಲಿ ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿದ್ವಿ. ಯಾಕಂದರೆ ನಾವು ಹೋಗಿರೋ ಟೈಮಿಗೆ ಡಾಕ್ಟರ್ ಇರಲಿಲ್ಲ. ಹಾಗೆ ಅವರು ಏನಂದರೆ ಅಡ್ಮಿಷನ್ ಒಂದು ರಿಜಿಸ್ಟ್ರೇಷನ್ ಫೈಲ್ ಮೂವ್ ಆಗಬೇಕು ಅಂದರೂ 5:30 ಆಗಬೇಕು ಅಂತ ಹೇಳಿದರು. ಸೊ ಇನ್ನೇನು ಮಾಡೋದು, ಕಾರಲ್ಲೇ ಕೂತ್ಕೊಳ್ಳೋಣ, ಮಕ್ಕಳು ಬೇರೆ ಇದ್ರಲ್ಲ ಅಂತ ಹೇಳಿಬಿಟ್ಟು ಕಾರಲ್ಲೇ ಸುಮಾರು ಹೊತ್ತು ಕೂತ್ಕೊಂಡ್ವಿ.
ಸ್ಟ್ರೈನ್ಸ್ ಆರ್ ಆಂಗ್ಸೈಟಿ ಅಂತ ಆರ್ಟಿಸ್ಬೇಕು ನಿನಗೆ ನಿದ್ದೆ ಇರ್ತಾನೆ ನಿನಗೆ ನಿದ್ದೆ ಇರ್ತಾನೆ ನಿನಗೆ ಏನಮ್ಮ ನಿದ್ದೆ ಇರ್ತಾನೆ ನೀವು ಮಾತಾಡಿಸ್ತಾರೆ ಸಿನಿಮಾ ಬಂದ ಅವನು ಇವು ಆಚೆ ಕಡೆಗೆ ಏನಿಲ್ಲ ಮಕ್ಕಳು ಬೆಳೀತಾ ಬೆಳೀತಾ ಅವರು ಅಂದರೆ ಆ್ಯಕ್ಟಿವಿಟೀಸ್ ಎಲ್ಲ ಕೂಡ ಚೇಂಜ್ ಆಗುತ್ತೆ. ಹಾಗೆ ಕೈಗೆ ಏನೂ ಸಿಗೋವಾಗೆ ಇಲ್ಲ. ತೊಗೊಂಡಿದ್ದ ತಕ್ಷಣ ಬಾಯಿಗೆ ಹಾಕ್ಕೊತಾರೆ. ಯಾರಾದರೂ ಏನಾದರೂ ಕೈಯಲ್ಲಿ ಇಟ್ಕೊಂಡ್ರೆ ಅದನ್ನೇ ನೋಡ್ತಾರೆ. ಅದನ್ನು ಕಸಿಯೋ ತನಕ ಸುಮ್ಮನೆ ಇರೋದಿಲ್ಲ. ಅದೇ ರೀತಿ ನನ್ನ ಮಗಳು ಕೂಡ ಏನಾದರೂ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಏನಾದರೂ ಐಟಮ್ಸ್ಗಳಿದ್ಬಿಟ್ರೆ ಸಾಕು, ಅದನ್ನು ಹೆಂಗಾದರೂ ಮಾಡಿ ಎಷ್ಟು ಉರುಳಾದರೂ ಹೋಗಿ ಅವಳು ಅದನ್ನು ತೊಗೊಳ್ಳೋ ತನಕ ಬಿಡೋದೇ ಇಲ್ಲ. ಹಾಗೆ ನನ್ನ ಮಗ ಬರ್ತಾನೆ, ಅವ್ನು ಬಂದಮೇಲೆ ಯಾವ ಥರ ಮಾಡ್ತಾನೆ ನೋಡಿ ನೀವೇನು, ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾನೆ. ಅವಳು ಕೂಡ ಅವನು ಏನೇ ಮಾಡಿದ್ರು ಸುಮ್ಮನೆ ಇರ್ತಾಳೆ. ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ನನಗಂತೂ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಎಷ್ಟೊಂದು ಸತಿ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ, ಹಾಗೆ ಹೊಡೆದು ಇದ್ದೀನಿ. ಅಂದರೆ ಈ ಥರ ವಿಚಾರದಲ್ಲಿ ಅಂದರೆ ಅವನು ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಯಾಕಂದರೆ ಈಗ ಮಕ್ಕಳು ತುಂಬ ಸೆನ್ಸಿಟಿವ್ ಇರ್ತಾರೆ. ಒಂಚೂರು ಏನಾದರೂ ಕೈ ಏನಾದರೂ ಎತ್ತಬೇಕಾದ್ರೆ ಏನಾದರೂ ನೋವಾಯಿತು ಅಂದರೆ ಅದಕ್ಕಿಂತ ತಡ್ಕೊಳ್ಳೋ ಒಂದು ಕೆಪಾಸಿಟಿ ಬಂದಿರೋದಿಲ್ಲ. ಇವ್ರು ಹೇಳಿದ ಮಾತು ಕೇಳೋದಿಲ್ಲ. ಆದರೆ ನಮ್ಮ ಪೇಷನ್ಸ್ ಲೆವೆಲ್ನ ಮಕ್ಕಳು ತುಂಬ ಚೆಕ್ ಮಾಡ್ತಾರೆ ಅಂತಲೇ ಅನಿಸುತ್ತೇನೋ ಗೊತ್ತಿಲ್ಲ. ನಮ್ಮ ಮನೇಲಿ ಹೀಗೇನೋ ಇಲ್ಲೋ ನಿಮ್ಮ ಎಲ್ಲರ ಮನೇಲೂ ಹೀಗೇನೋ ಅನಿಸುತ್ತೆ. ಇನ್ನು ನನ್ನ ಮಗಳಿಗೆ ಅವ್ರ ಅಪ್ಪನ ಹತ್ರ ಹೋಗೋದಂದರೆ ಏನೋ ಒಂಥರ ಖುಷಿ. ಅವರು ಹಿಂದೆ ಬಂದು ನಿಂತ್ಕೊಂಡ್ರೆ ಸಾಕು, ತಿರುಗಿಬಿಟ್ಟು ನೋಡೋದು. ನಾ ಹಾಲು ಕುಡಿತಿದ್ರು ಅಷ್ಟೇ, ಹಿಂದೆ ಬಂದು ನಿಂತ್ಕೊಂಡ್ರೆ ಸಾಕು, ತಿರುಗಿಬಿಟ್ಟು ನೋಡಿ ನಗಾಡ್ತಾನೆ ಇರ್ತೀರಿ. ಯಾವಾಗ ನೋಡಿದ್ರು ನಗಾಡೋದೇ ಅವ್ರದ್ದು ಕೆಲಸ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ವ್ಲಾಗ್ನ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಯಾಕಂದರೆ ನಾನು ಕೂಡ ಒಂದು ಮಗು ಇಟ್ಕೊಂಡು ಮಾಡೋದು ಸ್ವಲ್ಪನೇ ಕಷ್ಟ ಆಗುತ್ತೆ. ಹಾಗೆ ನನಗೆ ಇಷ್ಟು ನನ್ನ ಕೆಪಾಸಿಟಿ ಲೆವೆಲಲ್ಲಿ ಯಾವ ರೀತಿ ಬರುತ್ತೋ ನಾನು ಆ ರೀತಿ ವ್ಲಾಗ್ನ ಮಾಡಿದ್ದೀನಿ. ಏನಾದರೂ ಮಿಸ್ಟೇಕ್ ಇದ್ದರೆ ಯಾರೂ ಏನೂ ಅಂದ್ಕೋಬೇಡಿ. ಹಾಗೆಯೇ ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ಹರ್ಷಿ ಕನ್ನಡ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.